ಸರಳೀಕರಣವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಾದಂತ ಸಂದರ್ಭದಲ್ಲಿ ಇದನ್ನ ಮಾಡಿಕೊಟ್ರು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ನೆನಲೇಬೇಕಾಗ್ತದೆ. ಅವಾಗ ನಾನು ಜೆಡಿಎಸ್ ಪಕ್ಷದ ಶಾಸಕನಾಗಿದ್ರು ಪರವಾಗಿಲ್ಲ, ಆ ಭಾಗದಲ್ಲಿ ನಮ್ಮ ರೈತರಿಗೆ ನಮ್ಮನ್ನ ನೆನ್ಕೊಂಡಿರ್ತಕ್ಕಂಥ ಜನಕ್ಕೆ ಸಹಾಯ ಮಾಡಲೇಬೇಕು ಅಂತ ಹೇಳಿ ಈ ಎಲ್ಲಾ ನಾಲೆಗಳನ್ನ ನವೀಕರಣ ಮಾಡಿಕೊಟ್ಟು ಇವತ್ತು ಸುಲಲಿತವಾಗಿ ಬನ್ನೂರು ಟ್ಯಾಂಕಿಂದ ಮುಂದಕ್ಕೆ ಎಲ್ಲಾ ಗ್ರಾಮಗಳಿಗೆ ನೀರು ಸರಬರಾಜನ್ನ ಯಾವುದೇ ತರದ ಅಡ್ಡಿಪಡಿಸದ ರೀತಿ ನಡ್ಕೊಂಡು ಬರ್ತಾ ಇದ್ದೀವಿ. ಆದ್ರೆ ಇದರ ಉಪ್ಪು ನಾಲೆಗಳು ಏನು ಗಿರಿಜಾ ನಾಲೆ ಮತ್ತೆ ಸಿಡಿಎಸ್ ನಾಲೆ, ರಾಜ ಪರಮೇಶ್ವರಿ ಇರ್ಬೋದು, ರಾಮಸ್ವಾಮಿ ನಾಲೆಗಳಿರ್ಬೋದು, ಇದರ ಉಪ್ಪು ನಾಲೆಗಳನ್ನ ಆಧುನೀಕರಣ ಮಾಡಿಕೊಡ್ಬೇಕು. ಸುಮಾರು 300-400 ವರ್ಷಗಳ ಏನು ಈಗ ನಾಲೆಗಳು ಉಪ್ಪು ನಾಲೆಗಳಿದೆ, ಕೊಳೆಯ ಭಾಗಕ್ಕಿರ್ಲಿ ಮೊದಲನೇ ಹಂತದ ಭಾಗಕ್ಕೂ ಸಹ ನೀರನ್ನ ತಲುಪಿಸ್ಲಿಕ್ಕೆ ಆಗ್ತಾ ಇಲ್ಲ. ಪ್ರತಿ ಸಲ ನೀರು ತುಂಬಿದಂತ ಸಂದರ್ಭದಲ್ಲಿ ನಮ್ಮ ನೀರಾವರಿ ಇಲಾಖೆ ಅಧಿಕಾರಿಗಳು ರೈತರ ಒತ್ತಡ ತಡಿಲಾರ್ದೇನೆ ತಮ್ಮೆಲ್ಲ ಪರಿಶ್ರಮವನ್ನು ಹಾಕಿ ತಮ್ಮ ಜೇಬಿಂದ ದುಡ್ಡನ್ನು ಹಾಕಿ ಅದ ಉಪನಾಲೆಗಳನ್ನ ಸಾಕಷ್ಟು ಬಾರಿ ಹೂಳು ನೆಚ್ಚಿಸುವ ಮುಖಾಂತರ ಕಡೆಯ ಭಾಗಕ್ಕೆ ನೀರನ್ನ ತಲುಪಿಸಿಕೊಂಡು ಹೋಗ್ಲಿಕ್ಕೆ ತಮ್ಮ ಅವಿರತ ಶ್ರಮವನ್ನು ಹಾಕ್ತಾ ಇದ್ದಾರೆ. ನಾನು ಈ ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಬೇಡ್ಕೊಳ್ಳೋದಿಷ್ಟೇ, ದಯಮಾಡಿ ಆ ಉಪನಾಲೆಗಳನ್ನ ಅಭಿವೃದ್ಧಿ ಮಾಡಿಕೊಡಿ. ಕನ್ನಂಬಾಡಿ ಕಟ್ಟೆ ಕಟ್ಟಿ ಕನ್ನಂಬಾಡಿಯಲ್ಲಿ ನೆಲೆಸಿರ್ತಕ್ಕಂಥ ಕೆಆರ್ಎಸ್ ಪ್ರದೇಶದ ಜನರಿಗೆ ನಾವು ನೀರಾವರಿ ಇಲಾಖೆಯಿಂದ ಕೆಆರ್ಎಸ್ ನೀರಾವರಿ ನಿಗಮದಿಂದ ನೀರು ಕೊಡ್ತಾ ಇದ್ದೇವೆ. ಆದ್ರೆ ಅದು ಸಾಕಾಗ್ತಾ ಇಲ್ಲ. ಅದರ ಯೋಜನೆಗೆ ದಯಮಾಡಿ 2.5 ಕೋಟಿ ಆಗ್ತದೆ ಒಂದು ಅಂದಾಜು ಮಾಡಿದೀವಿ. ದಯವಿಟ್ಟು ಅದನ್ನ ಬಿಡುಗಡೆ ಮಾಡಿಕೊಡ್ತಕ್ಕಂಥ ಒಂದು ಭರವಸೆಯನ್ನ ಕೊಡಬೇಕು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಮಾಡ್ತಾ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗುದಿಲ್ಲ, ಲಂಸಕ್ಕೆ ಹೋಗುದಿಲ್ಲ. ಈಗಾಗಲೇ ನಿತ್ಯ ನಿರಂತರವಾಗಿ ಕರ್ನಾಟಕ ರಾಜ್ಯದ ಎಲ್ಲಾ ಜನರ ಬಾಳಿಗೆ ಬೆಳಕನ್ನ ಕೊಡ್ತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನ ಮಾಡಿ ಈ ರೀತಿ ತುಂಬಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಕೂಡ ಮಾಡಿದ್ದೇವೆ. ಯಾಕಂದ್ರೆ ಪ್ರಕೃತಿಯ ವಿಕೋಪಕ್ಕೆ ನಾವೆಲ್ಲರೂ ಕೂಡ ಅನೇಕ ಸಾರಿ ಒಳಗಾಗ್ತೀವಿ. ಪ್ರಕೃತಿಯ ವಿಕೋಪದಿಂದ ಕೆಲವು ಸಾರಿ ಕನ್ನಂಬಾಡಿ ಕಟ್ಟೆ ತುಂಬಲಿಕ್ಕೆ ಆಗಿಲ್ಲ, ಅನೇಕ ವರ್ಷಗಳಲ್ಲಿ ತುಂಬಿಲ್ಲ. ನಾನು ಬಾಗಿನ ಅರ್ಪಿಸ್ತಾ ಇರ್ತಕ್ಕಂಥದ್ದು ಇದು 3ನೇ ಬಾರಿ. ಹಿಂದೆ 2 ಬಾರಿ ಬಾಗಿನ ಅರ್ಪಿಸಿದೆ, 13, 14, 15 2 ಬಾರಿ ಅರ್ಪಿಸಿದ್ದೀನಿ. ಈಗ ಒಮ್ಮೆ ಅರ್ಪಿಸ್ತಾ ಇದ್ದೇನೆ. ಪ್ರಕೃತಿನಲ್ಲಿ ಆಗಾಗ್ಗೆ ನಾವು ಹವಾಮಾನ ವೈಪರೀತ್ಯದಿಂದಾಗಿ ಕೆಲವು ಸಾರಿ ಮಳೆ ನಮ್ಮ ನಿರೀಕ್ಷೆಯಷ್ಟು ಮಳೆ ಬಂದಿರಲ್ಲ. ಅಂತ ಸಂದರ್ಭಗಳಲ್ಲಿ ಕನ್ನಂಬಾಡಿ ಕಟ್ಟೆನೂ ಕೂಡ ತುಂಬಲ್ಲ, ಬೇರೆ ಜಲಾಶಯಗಳು ಕೂಡ ತುಂಬಲ್ಲ. ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಹೆಚ್ಚು ಮಳೆ ಆದಾಗ ಮಾತ್ರ ನಮ್ಮ ಜಲಾಶಯಗಳು ತುಂಬಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಕನ್ನಂಬಾಡಿ ಕಟ್ಟಿನಲ್ಲಿ ಸುಮಾರು 2 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯನ್ನು ಬೆಳೀತಾ ಇದ್ದೀವಿ. ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಬೆಳೀತೀವಿ. ಈ ಸಾರಿ ರೈತರು ಬಹಳ ಹರ್ಷದಿಂದ ಖುಷಿಯಿಂದ ಇರ್ತಕ್ಕಂಥ ವರ್ಷ. ಯಾಕಂತಂದ್ರೆ ಜುಲೈ ತಿಂಗಳಲ್ಲೇ ಈ ಸಾರಿ ನಾವು ಬಾಗಿನ ಹಬ್ಸಿದೀವಿ. ಜಲಾಶಯಗಳೆಲ್ಲ ತುಂಬಿಕೊಂಡಿದ್ದೇವೆ, ಕಮ್ಮಿ ತುಂಬಿಕೊಂಡಿದೆ, ಹೇಮಾವತಿ ತುಂಬಿಕೊಂಡಿದೆ, ಆರಂಗಿ ತುಂಬಿಕೊಂಡಿದೆ, ಕೆಆರ್ಎಸ್ ತುಂಬಿಕೊಂಡಿದೆ. ಸೊ ಕಾವೇರಿ ಜಲಾಯನ ಪ್ರದೇಶದಲ್ಲಿರ್ತಕ್ಕಂಥ 4 ಡ್ಯಾಂಗಳು ಕೂಡ ತುಂಬಿದ್ದಾವೆ. ಕಾವೇರಿ ಜಲಾನಯದ 4 ಜಲಾಶಯಗಳಿಂದ ಸುಮಾರು 114 ಟಿಎಂಸಿ ನೀರು ಇದೆ. 114 ಟಿಎಂಸಿ ನೀರಿನಿಂದ ನಾವು ಬಳಸ್ಕೊಂಡು ಬೆಳೆಯನ್ನ ಬೆಳೀತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ಅನೇಕ ನಾಲೆಗಳು ಬರ್ತವೆ.
ಅದರಲ್ಲಿ ಬಹಳ ಪ್ರಮುಖವಾಗಿ ವಿಶ್ವೇಶ್ವರಯ್ಯ ನಾಲೆ ಕನ್ನಂಬಾಡಿ ಕಟ್ಟೆ ಎಡಗಡೆ ಆ ನಾಲೆ 1932ನೇ ಇಸ್ವಿನಲ್ಲಿ ಪೂರ್ಣ ಆಯಿತು. ಅವತ್ತಿನಿಂದ ಇವತ್ತಿನವರೆಗೆ ನಾವು ಅದನ್ನ ಆಧುನೀಕರಣ ಮಾಡಲಿಕ್ಕೆ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಿ. ನಾನಿದ್ದಾಗ ಸುಮಾರು 250-300 ಕೋಟಿ ಆಧುನೀಕರಣಕ್ಕೆ ಕೊಟ್ಟಿದ್ದೆ ಹಿಂದೆ ಇದ್ದಾಗ. ಅದಾದ್ಮೇಲೆ ಅದಕ್ಕಿಂತ ಹಿಂದೆ 300 ಕೋಟಿ ಕೊಟ್ಟಿದ್ದು. ಅದಾದ್ಮೇಲೆ ಆಗ್ಲಿಲ್ಲ. ಈಗ ಮತ್ತೆ ಆಧುನೀಕರಣ ಮಾಡದೆ ಹೋದ್ರೆ ಮನೆ ಬೈಲಿನಲ್ಲಿರ್ತಕ್ಕಂಥ ರೈತರು ಅವರ ಜಮೀನುಗಳಿಗೆ ನೀರು ಸಿಕ್ಕದು ಕಷ್ಟ ಆಗ್ತದೆ. ಅದಕ್ಕೋಸ್ಕರ ನಮ್ಮ ಸರ್ಕಾರ ಉಳಿದಿರ್ತಕ್ಕಂಥ ನಾಲೆನಲ್ಲಿ ಆಧುನೀಕರಣ ಮಾಡಲಿಕ್ಕೆ ಪ್ರಯತ್ನವನ್ನು ನಾವು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ತಮಿಳುನಾಡಿನವರು ಯಾವಾಗಲೂ ಕೂಡ ಖ್ಯಾತಿ ತೆಗಿತಲೇ ಇರ್ತಾರೆ. ಯಾಕಂದ್ರೆ ಅವ್ರಿಗೆ ರಾಜಕೀಯ ಲಾಭ ಪಡ್ಕೊಳ್ಳಿಕ್ಕೋಸ್ಕರವಾಗಿ ಖ್ಯಾತಿ ತೆಗಿತಾ ಇರ್ತಾರೆ. ಯಾಕಂದ್ರೆ ಕಾವೇರಿ ವಿವಾದ ಬರೀ ತಮಿಳುನಾಡು ನಮಗೆ ಅಷ್ಟೇ ಅಲ್ಲ ಇರೋದು, 4 ರಾಜ್ಯಗಳಿಗೆ ಸಂಬಂಧಪಟ್ಟಂತ ವಿವಾದ ಇದೆ. ತಮಿಳುನಾಡಿಗಿದೆ, ಕರ್ನಾಟಕಕ್ಕಿದೆ, ಕೇರಳಕ್ಕಿದೆ, ಮತ್ತೆ ಪಾಂಡಿಚೇರಿಗೆ 4 ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಇದೆ. ಈ ವಿವಾದ ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಮಾನ ಆಗಿದೆ. ನಾವು ನಾರ್ಮಲ್ ಇಯರ್ನಲ್ಲಿ ಮಳೆ ಬಿದ್ದಂತ ಸಂದರ್ಭದಲ್ಲಿ, KRS ತುಂಬಿದಂತ ಸಂದರ್ಭದಲ್ಲಿ, ಎಲ್ಲ ಜಲಾಶಯಗಳು ಕಾವೇರಿ ಜಲಾನಯನ ಪ್ರದೇಶದಲ್ಲಿ ತುಂಬಿದಂತ ಸಂದರ್ಭದಲ್ಲಿ ನಾವು 177.25 TMC ನೀರನ್ನು ಕೊಡಬೇಕು. 177.25 TMC ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಾದಂತ ಸಂದರ್ಭದಲ್ಲಿ ಇದನ್ನ ಮಾಡಿಕೊಟ್ರು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ನೆನಲೇಬೇಕಾಗ್ತದೆ. ಅವಾಗ ನಾನು JDS ಪಕ್ಷದ ಶಾಸಕನಾಗಿದ್ರು ಪರವಾಗಿಲ್ಲ, ಆ ಭಾಗದಲ್ಲಿ ನಮ್ಮ ರೈತರಿಗೆ ನಮ್ಮನ್ನ ನೆನ್ಕೊಂಡಿರ್ತಕ್ಕಂಥ ಜನಕ್ಕೆ ಸಹಾಯ ಮಾಡಲೇಬೇಕು ಅಂತ ಹೇಳಿ ಈ ಎಲ್ಲಾ ನಾಲೆಗಳನ್ನ ನವೀಕರಣ ಮಾಡಿಕೊಟ್ಟು ಇವತ್ತು ಸುಲಲಿತವಾಗಿ ಬನ್ನೂರು ಟ್ಯಾಂಕಿಂದ ಮುಂದಕ್ಕೆ ಎಲ್ಲಾ ಗ್ರಾಮಗಳಿಗೆ ನೀರು ಸರಬರಾಜನ್ನ ಯಾವುದೇ ತರದ ಅಡ್ಡಿಪಡಿಸದ ರೀತಿ ನಡ್ಕೊಂಡು ಬರ್ತಾ ಇದ್ದೀವಿ. ಆದ್ರೆ ಇದರ ಉಪನಾಲೆಗಳು ಏನು ಬಿರ್ಜಾ ನಾಲೆ ಮತ್ತೆ CDS ನಾಲೆ, ರಾಜ ಪರಮೇಶ್ವರಿ ಇರ್ಬೋದು, ರಾಮಸ್ವಾಮಿ ನಾಲೆಗಳಿರ್ಬೋದು, ಇದರ ಉಪನಾಲೆಗಳನ್ನ ಆಧುನೀಕರಣ ಮಾಡಿಕೊಡ್ಬೇಕು. ಸುಮಾರು 300-400 ವರ್ಷಗಳ ಏನು ಈಗ ನಾಲೆಗಳು ಉಪನಾಲೆಗಳಿದೆ, ಕೊಳೆಯ ಭಾಗಕ್ಕಿರ್ಲಿ ಮೊದಲನೇ ಹಂತದ ಭಾಗಕ್ಕೂ ಸಹ ನೀರನ್ನ ತಲುಪಿಸ್ಲಿಕ್ಕೆ ಆಗ್ತಾ ಇಲ್ಲ. ಪ್ರತಿ ಸಲ ನೀರು ತುಂಬಿದಂತ ಸಂದರ್ಭದಲ್ಲಿ ನಮ್ಮ ನೀರಾವರಿ ಇಲಾಖೆ ಅಧಿಕಾರಿಗಳು ರೈತರ ಒತ್ತಡ ತಡಿಲಾರ್ದೇನೆ ತಮ್ಮೆಲ್ಲ ಪರಿಶ್ರಮವನ್ನು ಹಾಕಿ, ತಮ್ಮ ಜೇಬಿಂದ ದುಡ್ಡನ್ನು ಹಾಕಿ ಅದ ಉಪನಾಲೆಗಳನ್ನ ಸಾಕಷ್ಟು ಬಾರಿ ಹೂಳು ನೆಚ್ಚಿಸುವ ಮುಖಾಂತರ ಕಡೆಯ ಭಾಗಕ್ಕೆ ನೀರನ್ನ ತಲುಪಿಸಿಕೊಂಡು ಹೋಗ್ಲಿಕ್ಕೆ ತಮ್ಮ ಅವಿರತ ಶ್ರಮವನ್ನು ಹಾಕ್ತಾ ಇದ್ದಾರೆ. ನಾನು ಈ ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ ಬೇಡ್ಕೊಳ್ಳೋದಿಷ್ಟೇ, ದಯಮಾಡಿ ಆ ಉಪನಾಲೆಗಳನ್ನ ಅಭಿವೃದ್ಧಿ ಮಾಡಿಕೊಡಿ. ಕನ್ನಂಬಾಡಿ ಕಟ್ಟೆ ಕಟ್ಟಿ ಕನ್ನಂಬಾಡಿಯಲ್ಲಿ ನೆಲೆಸಿರ್ತಕ್ಕಂಥ KRS ಪ್ರದೇಶದ ಜನರಿಗೆ ನಾವು ನೀರಾವರಿ ಇಲಾಖೆಯಿಂದ, KRS ನೀರಾವರಿ ನಿಗಮದಿಂದ ನೀರು ಕೊಡ್ತಾ ಇದ್ದೇವೆ. ಆದ್ರೆ ಅದು ಸಾಕಾಗ್ತಾ ಇಲ್ಲ. ಅದರ ಯೋಜನೆಗೆ ದಯಮಾಡಿ 2.5 ಕೋಟಿ ಆಗ್ತದೆ, ಒಂದು ಅಂದಾಜು ಮಾಡಿದೀವಿ. ದಯವಿಟ್ಟು ಅದನ್ನ ಬಿಡುಗಡೆ ಮಾಡಿಕೊಡ್ತಕ್ಕಂಥ ಒಂದು ಭರವಸೆಯನ್ನ ಕೊಡಬೇಕು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಮಾಡ್ತಾ, ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗುದಿಲ್ಲ, ಲಂಸಕ್ಕೆ ಹೋಗುದಿಲ್ಲ. ಈಗಾಗಲೇ ನಿತ್ಯ ನಿರಂತರವಾಗಿ ಕರ್ನಾಟಕ ರಾಜ್ಯದ ಎಲ್ಲಾ ಜನರ ಬಾಳಿಗೆ ಬೆಳಕನ್ನ ಕೊಡ್ತಕ್ಕಂಥ ಅನೇಕ ಕಾರ್ಯಕ್ರಮಗಳು